ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 35ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಬ್ಜೆಕ್ಟ್ ಅಂದರೆ ಏನು, ಅದನ್ನು ಗುರುತಿಸುವುದು ಹೇಗೆ ಅಂತ ಕಲಿಯೋಣ. ಸರಿನಾ? ನಿಮಗೆ ಸಬ್ಜೆಕ್ಟ್ ಅಂದರೆ ಏನು ಅನ್ನೋದು ಗೊತ್ತಿದೆ ಅಲ್ವಾ? ಕ್ರಿಯೆಯನ್ನು ಮಾಡುವವರು ಸಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ಈ ಸಬ್ಜೆಕ್ಟ್ ಮಾಡಿದ ಕ್ರಿಯೆಯನ್ನು ಸ್ವೀಕರಿಸುವವರು. ಸ್ವೀಕರಿಸುವವರು ಅಂದರೆ ಮನುಷ್ಯರು ಆಗಿರಬಹುದು, ಪ್ರಾಣಿಗಳು ಆಗಿರಬಹುದು, ಅಥವಾ ವಸ್ತುಗಳು ಆಗಿರಬಹುದು. ಸರಿನಾ? ಈಗ ಉದಾಹರಣೆಗಳನ್ನು ತೆಗೆದುಕೊಂಡು ಆಬ್ಜೆಕ್ಟ್ ಅಂದರೆ ಏನು ಹಾಗೂ ಇವುಗಳನ್ನು ಗುರುತಿಸುವುದು ಹೇಗೆ ಅಂತ ಹೇಳ್ಕೊಡ್ತೇನೆ. ಸರಿನಾ? ಮೊದಲು, ದ ಕ್ಯಾಟ್ ಚೇಸ್ಡ್ ದ ಮೌಸ್. ಈಗ ಈ ಇಂಗ್ಲಿಷ್ ವಾಕ್ಯವನ್ನು ಹೇಗೆ ರಚಿಸುವುದು ಅನ್ನೋದರ ಬಗ್ಗೆ ತಲೆಬಿಸಿ ಮಾಡಬೇಡಿ, ಮುಂದೆ ಹೇಳ್ಕೊಡ್ತೇನೆ. ಈಗ ನಾವು ಸಬ್ಜೆಕ್ಟ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು ಅನ್ನೋದನ್ನು ಮಾತ್ರ ಕಲಿಯೋಣ. ಆಯ್ತಾ? ದ ಕ್ಯಾಟ್ ಚೇಸ್ಡ್ ದ ಮೌಸ್ ಅಂದರೆ ಬೆಕ್ಕು ಇಲಿಯನ್ನು ಬೆನ್ನಟ್ಟಿತು. ಸರಿನಾ? ವಾಕ್ಯದ ಸಬ್ಜೆಕ್ಟ್ ದ ಕ್ಯಾಟ್, ಬೆಕ್ಕು. ಯಾಕಂದರೆ ಬೆನ್ನಟ್ಟುವಂತಹ ಕ್ರಿಯೆಯನ್ನು ಮಾಡಿದ್ದು ಬೆಕ್ಕು, ಅದಕ್ಕೆ. ಸರಿನಾ? ನೆಕ್ಸ್ಟ್, ಈ ಬೆನ್ನಟ್ಟಿತಲ್ಲ ಬೆಕ್ಕು, ಈ ಕ್ರಿಯೆಯನ್ನು ಸ್ವೀಕರಿಸಿದ್ದು ಯಾರು? ಇಲಿ ಅಲ್ವಾ? ಬೆಕ್ಕು ಬೆನ್ನಟ್ಟಿದ್ದು ಏನನ್ನು ಅಥವಾ ಯಾರನ್ನು? ಇಲಿಯನ್ನು. ಸರಿ ಅಲ್ವಾ? ಹಾಗಾಗಿ ಇಲಿ ಅಂದರೆ ದ ಮೌಸ್ ಅನ್ನುವಂಥದ್ದು ವಾಕ್ಯದ ಆಬ್ಜೆಕ್ಟ್. ಸರಿನಾ? ಈಗ ಇದನ್ನು ಗುರುತಿಸಲಿಕ್ಕೆ ನೀವು ಒಂದು ಉಪಾಯ ಮಾಡಬಹುದು. ವಾಕ್ಯ ನೋಡಿ, ದ ಕ್ಯಾಟ್ ಚೇಸ್ಡ್ ದ ಮೌಸ್ ಅಂತ ಇದೆ, ಅಂದರೆ ಬೆಕ್ಕು ಇಲಿಯನ್ನು ಬೆನ್ನಟ್ಟಿತು ಅಂತ. ಬೆಕ್ಕು ಬೆನ್ನಟ್ಟಿತು ಅಂದರೆ ದ ಕ್ಯಾಟ್ ಚೇಸ್ಡ್. ಈಗ ನೀವು ಏನನ್ನು ಅಥವಾ ಯಾರನ್ನು ಅನ್ನುವಂತಹ ಪ್ರಶ್ನೆ ಹಾಕಿ. ಬೆಕ್ಕು ಬೆನ್ನಟ್ಟಿತು, ಏನನ್ನು, ಯಾರನ್ನು, ಹೀಗೆ ಪ್ರಶ್ನೆ ಹಾಕಿದಾಗ ನಿಮಗೆ ಒಂದು ಉತ್ತರ ಸಿಗ್ತದಲ್ವಾ? ಆ ಉತ್ತರವೇ ಆಬ್ಜೆಕ್ಟ್. ಬೆಕ್ಕು ಬೆನ್ನಟ್ಟಿತು, ಏನನ್ನು? ಇಲಿಯನ್ನು ಬೆನ್ನಟ್ಟಿತು. ಹಾಗಾಗಿ ಇಲಿ, ದ ಮೌಸ್ ಅನ್ನುವಂಥದ್ದು ಆಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ಶಿ ಪೇಂಟೆಡ್ ಅ ಬ್ಯೂಟಿಫುಲ್ ಪೋರ್ಟ್ರೇಟ್. ಅವಳು ಸುಂದರವಾದ ಭಾವಚಿತ್ರವನ್ನು ರಚಿಸಿದಳು. ವಾಕ್ಯದ ಸಬ್ಜೆಕ್ಟ್ ಶಿ, ಅವಳು. ಯಾಕಂದರೆ ಚಿತ್ರಿಸಿದ್ದು ಅವಳು. ಈಗ ಆಬ್ಜೆಕ್ಟ್ ಯಾವುದು? ಇದನ್ನು ಗೊತ್ತು ಮಾಡಿಕೊಳ್ಳಿಕ್ಕೆ ಏನನ್ನು ಅಥವಾ ಯಾರನ್ನು ಅನ್ನುವಂತಹ ಪ್ರಶ್ನೆ ಹಾಕಿ. ಅವಳು ಚಿತ್ರಿಸಿದಳು, ಏನನ್ನು? ಸುಂದರವಾದ ಭಾವಚಿತ್ರವನ್ನು. ಹಾಗಾಗಿ ಸುಂದರವಾದ ಭಾವಚಿತ್ರ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್. ಅ ಬ್ಯೂಟಿಫುಲ್ ಪೋರ್ಟ್ರೇಟ್ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್. ಪೋರ್ಟ್ರೇಟ್ ಅಂದರೆ ಭಾವಚಿತ್ರ. ಸರಿನಾ? ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡುವುದಿದ್ರೆ, ಅವಳು ಚಿತ್ರಿಸಿದ್ಲು ಅಲ್ವಾ? ಈ ಕ್ರಿಯೆಯನ್ನು ಸ್ವೀಕರಿಸಿದ್ದು ಯಾರು? ಸುಂದರವಾದ ಭಾವಚಿತ್ರ. ಅವಳು ಮಾಡಿದಂತಹ ಕ್ರಿಯೆಯನ್ನು ಸ್ವೀಕರಿಸಿದ್ದು ಸುಂದರವಾದ ಭಾವಚಿತ್ರ. ಹಾಗಾಗಿ
ಇದು ಈ ವಾಕ್ಯದ ಆಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ದ ಟೀಚರ್ ಎಕ್ಸ್ಪ್ಲೇನ್ಡ್ ದ ಲೆಸನ್. ಶಿಕ್ಷಕರು ಪಾಠವನ್ನು ವಿವರಿಸಿದರು. ವಾಕ್ಯದ ಸಬ್ಜೆಕ್ಟ್ ದ ಟೀಚರ್, ಶಿಕ್ಷಕರು. ಯಾಕಂದರೆ ವಿವರಿಸುವಂತಹ ಕ್ರಿಯೆಯನ್ನು ಮಾಡಿದ್ದು ಶಿಕ್ಷಕರು. ಈಗ ವಾಕ್ಯದ ಆಬ್ಜೆಕ್ಟ್ ಯಾರು, ಏನು ಅಂತ ಗೊತ್ತಾಗಲಿಕ್ಕೆ ಇದಕ್ಕೆ ಪ್ರಶ್ನೆ ಹಾಕಿ. ಏನನ್ನು, ಯಾರನ್ನು ಅಂತ. ಶಿಕ್ಷಕರು ವಿವರಿಸಿದರು. ಯಾರನ್ನು? ಯಾರನ್ನು ಹಾಕಲಿಕ್ಕೆ ಆಗುವುದಿಲ್ಲ. ಏನನ್ನು? ಪಾಠವನ್ನು. ಪಾಠ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್. ದ ಲೆಸನ್ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್. ಸರಿನಾ? ಇನ್ನೊಂದು ರೀತಿ ಯೋಚನೆ ಮಾಡುವುದಿದ್ರೆ, ಶಿಕ್ಷಕರು ಮಾಡಿದಂತಹ ಕ್ರಿಯೆಯನ್ನು ಸ್ವೀಕರಿಸಿದ್ದು ಯಾರು? ಶಿಕ್ಷಕರು ವಿವರಿಸಿದರು. ಈ ವಿವರಿಸುವಂತಹ ಕ್ರಿಯೆಯನ್ನು ಸ್ವೀಕರಿಸಿದ್ದು ಯಾರು? ಪಾಠ. ಹಾಗಾಗಿ ಪಾಠ ಈ ವಾಕ್ಯದ ಆಬ್ಜೆಕ್ಟ್. ನೆಕ್ಸ್ಟ್, ವಿ ವಾಚ್ಡ್ ಅ ಥ್ರಿಲ್ಲಿಂಗ್ ಮೂವಿ. ನಾವು ಒಂದು ರೋಮಾಂಚಕಾರಿ ಚಲನಚಿತ್ರವನ್ನು ನೋಡಿದೆವು. ವಾಕ್ಯದ ಸಬ್ಜೆಕ್ಟ್ ವಿ, ನಾವು. ಯಾಕಂದರೆ ನೋಡಿದ್ದು ನಾವು, ಅದಕ್ಕೆ. ಆಯಿತಾ? ನಾವು ನೋಡಿದೆವು. ಯಾರನ್ನು? ಯಾರನ್ನೂ ಅಲ್ಲ. ಏನನ್ನು? ಒಂದು ರೋಮಾಂಚಕಾರಿ ಚಲನಚಿತ್ರವನ್ನು. ಹಾಗಾಗಿ ಒಂದು ರೋಮಾಂಚಕಾರಿ ಚಲನಚಿತ್ರ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್. ಅ ಥ್ರಿಲ್ಲಿಂಗ್ ಮೂವಿ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್. ಸರಿನಾ? ಇನ್ನೊಂದು ರೀತಿ ಯೋಚನೆ ಮಾಡುವುದಿದ್ರೆ, ನಾವು ನೋಡಿದೆವು. ನಾವು ನೋಡಿದಂತಹ ಕ್ರಿಯೆಯನ್ನು ಸ್ವೀಕರಿಸಿದ್ದು ಯಾರು? ಒಂದು ರೋಮಾಂಚಕಾರಿ ಚಲನಚಿತ್ರ. ಸರಿನಾ? ಸೊ ಈ ರೀತಿ ನಾವು ವಾಕ್ಯದ ಆಬ್ಜೆಕ್ಟ್ ಅನ್ನು ಗುರುತಿಸುತ್ತೇವೆ. ಈಗ ಆಬ್ಜೆಕ್ಟಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಹಾಗೂ ಆಬ್ಜೆಕ್ಟ್ ಆಫ್ ಎ ಪ್ರೆಪೋಸಿಷನ್ ಅಂತ ಇದೆ. ಇದು ಏನು ಅಂತ ಹೇಳ್ಕೊಡ್ತೇನೆ, ಆದರೆ ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಳುವ ಅಗತ್ಯ ಇಲ್ಲ. ಸರಿನಾ? ಈಗ ಈ ವಾಕ್ಯ ನೋಡಿ. ಶಿ ಗೇವ್ ಹರ್ ಫ್ರೆಂಡ್ ಅ ಗಿಫ್ಟ್ ಅಂತ ಇದೆ. ಅಂದರೆ ಅವಳು ತನ್ನ ಸ್ನೇಹಿತನಿಗೆ ಉಡುಗೊರೆ ಕೊಟ್ಟಳು ಅಂತ. ವಾಕ್ಯದ ಸಬ್ಜೆಕ್ಟ್ ಯಾವುದೀಗ? ಅವಳು, ಶಿ. ಅವಳು ಮಾಡಿದಂತಹ ಕ್ರಿಯೆ ಯಾವುದು? ಕೊಡುವಂಥದ್ದು. ಕೊಟ್ಟಳು, ಕೊಡುವಂತಹ ಕ್ರಿಯೆ ಮಾಡಿದ್ಲು ಅಲ್ವಾ? ಅವಳು ಏನನ್ನು ಕೊಟ್ಟಳು? ಅ ಗಿಫ್ಟ್. ಈ ಕೊಡುವಂತಹ ಕ್ರಿಯೆ ಉಂಟಲ್ಲ, ಕೊಡುವಂತಹ ಕ್ರಿಯೆ ಯಾರ ಮೇಲೆ ಆಯಿತು ಅಥವಾ ಏನನ್ನು ಕೊಟ್ಟಳು? ಒಂದು ಉಡುಗೊರೆಯನ್ನು. ಅ ಗಿಫ್ಟ್ ಅಲ್ವಾ? ಅ ಗಿಫ್ಟ್ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಅಂದರೆ ಕ್ರಿಯಾಪದದ ಜೊತೆ ಸಂಬಂಧ ಇರುವಂತಹ ಪದ ಡೈರೆಕ್ಟ್ ಆಬ್ಜೆಕ್ಟ್. ಅವಳು ಕೊಟ್ಟಳು ಏನನ್ನು? ಅ ಗಿಫ್ಟ್, ಒಂದು ಉಡುಗೊರೆಯನ್ನು. ನೆಕ್ಸ್ಟ್, ಅವಳು ಯಾರಿಗೆ ಈ ಉಡುಗೊರೆ ಕೊಟ್ಟಳು? ಹರ್ ಫ್ರೆಂಡ್, ತನ್ನ ಸ್ನೇಹಿತನಿಗೆ. ಅಂದರೆ ಡೈರೆಕ್ಟ್ ಆಬ್ಜೆಕ್ಟ್ ಅನ್ನು ಸ್ವೀಕರಿಸಿದು ಯಾರು? ಯಾವುದು ಡೈರೆಕ್ಟ್ ಆಬ್ಜೆಕ್ಟ್? ಅ ಗಿಫ್ಟ್. ಇದನ್ನು ಸ್ವೀಕರಿಸಿದ್ದು ಯಾರು? ಹರ್ ಫ್ರೆಂಡ್, ತನ್ನ ಸ್ನೇಹಿತ ಅಲ್ವಾ? ಹಾಗಾಗಿ ಹರ್ ಫ್ರೆಂಡ್ ಅನ್ನುವಂಥದ್ದು ಈ ವಾಕ್ಯದ ಇಂಡೈರೆಕ್ಟ್ ಆಬ್ಜೆಕ್ಟ್. ಶಿ ಸಬ್ಜೆಕ್ಟ್, ಅ ಗಿಫ್ಟ್ ಡೈರೆಕ್ಟ್ ಆಬ್ಜೆಕ್ಟ್, ಹರ್ ಫ್ರೆಂಡ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಸರಿನಾ? ನೆಕ್ಸ್ಟ್,
ಐ ಸೆಂಟ್ ಮೈ ಬ್ರದರ್ ಆನ್ ಇಮೇಲ್ ಫ್ರಮ್ ಗೋವಾ. ಅಂದರೆ ನಾನು ನನ್ನ ಸಹೋದರನಿಗೆ ಗೋವಾದಿಂದ ಇಮೇಲ್ ಕಳುಹಿಸಿದೆ ಅಂತ. ವಾಕ್ಯದ ಸಬ್ಜೆಕ್ಟ್ ಐ ಅಂದರೆ ನಾನು. ಕ್ರಿಯಾಪದ ಕಳುಹಿಸು, ನಾನು ಕಳುಹಿಸಿದೆ ಅಲ್ವಾ. ಏನನ್ನು? ಇಮೇಲನ್ನು ಅಲ್ವಾ. ಇಮೇಲ್ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಆನ್ ಇಮೇಲ್ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ನಾನು ಕಳುಹಿಸಿದೆ ಏನನ್ನು? ಇಮೇಲನ್ನು. ಆನ್ ಇಮೇಲ್ ಇದು ಡೈರೆಕ್ಟ್ ಆಬ್ಜೆಕ್ಟ್. ನೆಕ್ಸ್ಟ್, ಯಾರಿಗೆ? ಯಾರಿಗೆ ಇಮೇಲ್ ಕಳುಹಿಸಿದೆ? ನನ್ನ ಸಹೋದರನಿಗೆ, ಮೈ ಬ್ರದರ್. ನನ್ನ ಸಹೋದರ, ಮೈ ಬ್ರದರ್ ಅನ್ನುವಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್. ಯಾರು ಡೈರೆಕ್ಟ್ ಆಬ್ಜೆಕ್ಟ್ ಅನ್ನು ಸ್ವೀಕರಿಸುತ್ತಾರೋ ಅವರು ಇಂಡೈರೆಕ್ಟ್ ಆಬ್ಜೆಕ್ಟ್. ಡೈರೆಕ್ಟ್ ಆಬ್ಜೆಕ್ಟ್ ಯಾವುದು? ಆನ್ ಇಮೇಲ್, ಇಮೇಲ್. ಇದನ್ನು ಸ್ವೀಕರಿಸಿದ್ದು ಯಾರು? ಮೈ ಬ್ರದರ್, ನನ್ನ ಸಹೋದರ. ಹಾಗಾಗಿ ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ದ ಟೀಚರ್ ಶೋಡ್ ದ ಸ್ಟೂಡೆಂಟ್ಸ್ ಅ ಡಯಾಗ್ರಾಮ್. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ರೇಖಾಚಿತ್ರವನ್ನು ತೋರಿಸಿದರು. ವಾಕ್ಯದ ಸಬ್ಜೆಕ್ಟ್ ದ ಟೀಚರ್, ಶಿಕ್ಷಕ. ದ ಟೀಚರ್. ಶಿಕ್ಷಕರು ತೋರಿಸಿದರು. ತೋರಿಸುವಂಥದ್ದು ಕ್ರಿಯೆ. ಶಿಕ್ಷಕರು ತೋರಿಸಿದರು. ಏನನ್ನು ಅಥವಾ ಯಾರನ್ನು? ರೇಖಾಚಿತ್ರವನ್ನು. ಶಿಕ್ಷಕರು ರೇಖಾಚಿತ್ರವನ್ನು ತೋರಿಸಿದರು. ಹಾಗಾಗಿ ರೇಖಾಚಿತ್ರ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಆ ಡಯಾಗ್ರಾಮ್ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಆಯ್ತಾ? ಯಾರಿಗೆ ತೋರಿಸಿದ್ರು? ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ. ದ ಸ್ಟೂಡೆಂಟ್ಸ್. ದ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಈ ವಾಕ್ಯದ ಇಂಡೈರೆಕ್ಟ್ ಆಬ್ಜೆಕ್ಟ್. ಡೈರೆಕ್ಟ್ ಆಬ್ಜೆಕ್ಟ್ ಅನ್ನು ಸ್ವೀಕರಿಸುವವರು ಇಂಡೈರೆಕ್ಟ್ ಆಬ್ಜೆಕ್ಟ್. ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಅ ಡಯಾಗ್ರಾಮ್. ಇದನ್ನು ಸ್ವೀಕರಿಸಿದ್ದು ದ ಸ್ಟೂಡೆಂಟ್ಸ್. ಹಾಗಾಗಿ ದ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ಮೈ ಸಿಸ್ಟರ್ ಟೋಲ್ಡ್ ಮೀ ಅ ಫನಿ ಸ್ಟೋರಿ. ನನ್ನ ತಂಗಿ ನನಗೆ ಒಂದು ತಮಾಷೆಯ ಕಥೆಯನ್ನು ಹೇಳಿದಳು. ಮೈ ಸಿಸ್ಟರ್, ನನ್ನ ತಂಗಿ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ನನ್ನ ತಂಗಿ ಹೇಳಿದಳು, ಹೇಳುವಂಥದ್ದು ವಾಕ್ಯದಲ್ಲಿರುವಂತಹ ಕ್ರಿಯೆ. ನನ್ನ ತಂಗಿ ಹೇಳಿದಳು ಏನನ್ನು? ಒಂದು ತಮಾಷೆಯ ಕಥೆಯನ್ನು. ಅ ಫನ್ನಿ ಸ್ಟೋರಿ. ಇದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಆಯ್ತಾ? ಇದನ್ನು ಸ್ವೀಕರಿಸಿದ್ದು ಯಾರು? ಯಾರಿಗೆ ಹೇಳಿದ್ದವಳು ತಮಾಷೆಯ ಕಥೆಯನ್ನು? ನನಗೆ, ಮೀ. ಹಾಗಾಗಿ ಮೀ ಅನ್ನುವಂಥದ್ದು ಈ ವಾಕ್ಯದ ಇಂಡೈರೆಕ್ಟ್ ಆಬ್ಜೆಕ್ಟ್. ಸರಿನಾ? ಸರಿ. ಸೊ ಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಏನಂತ ಗೊತ್ತಾಯಿತು, ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಏನು ಅಂತ ಗೊತ್ತಾಯಿತು ಅಲ್ವಾ. ನೆಕ್ಸ್ಟ್, ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕ ಮೇಜಿನ ಮೇಲಿದೆ. ಇಲ್ಲಿ ಪ್ರಿಪೋಸಿಷನ್ ಆನ್. ಪ್ರಿಪೋಸಿಷನ್ ಅನ್ನುವಂಥದ್ದು ಆನ್ ಅಲ್ವಾ. ಇನ್, ಆನ್, ವಿತ್ ಈ ರೀತಿಯ ಪದಗಳೆಲ್ಲ ಪ್ರಿಪೋಸಿಷನ್ಸ್ ಅಂತ ಹೇಳಿದ್ದೆ ಅಲ್ವಾ. ಸೊ ಆನ್ ಇಲ್ಲಿ ಪ್ರಿಪೋಸಿಷನ್. ಆನ್ ನಂತರ ಬರ್ತದಲ್ವಾ, ಅದು ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್. ಆನ್ ನಂತರ ಏನಿದೆ? ದ ಟೇಬಲ್ ಇದೆ. ಹಾಗಾಗಿ ದ ಟೇಬಲ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ದಿಸ್ ಪ್ರಿಪೋಸಿಷನ್. ಆಬ್ಜೆಕ್ಟ್ ಆಫ್ ಎ ಪ್ರಿಪೋಸಿಷನ್. ಈ ಪ್ರಿಪೋಸಿಷನ್ ಉಂಟಲ್ಲ ಆನ್, ಇದರ ಆಬ್ಜೆಕ್ಟ್.
ಆನ್ ದ ಟೇಬಲ್. ಆಯ್ತಾ? ನೆಕ್ಸ್ಟ್, ಶಿ ವಾಕ್ಡ್ ಥ್ರೂ ದ ಫಾರೆಸ್ಟ್. ಅವಳು ಕಾಡಿನ ಮೂಲಕ ನಡೆದಳು. ಥ್ರೂ ಅಂದರೆ ಮೂಲಕ, ಥ್ರೂ ದ ಫಾರೆಸ್ಟ್ ಅಂದರೆ ಕಾಡಿನ ಮೂಲಕ ಅಂತ. ಇಲ್ಲಿ ಥ್ರೂ ಅನ್ನುವಂಥದ್ದು ಪ್ರೆಪೋಸಿಷನ್. ಥ್ರೂ ನಂತರ ಇರುವಂತಹ ಪದಗಳು ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್. ಥ್ರೂ ನಂತರ ಏನಿದೆ, ಪ್ರಿಪೋಸಿಷನ್ ನಂತರ ಏನಿದೆ, ದ ಫಾರೆಸ್ಟ್ ಇದೆ. ಹಾಗಾಗಿ ಇದು ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್. ಆಯ್ತಾ? ವಿ ವೇಟೆಡ್ ಫಾರ್ ದ ಬಸ್. ನಾವು ಬಸ್ಸಿಗಾಗಿ ಕಾದೆವು. ಇಲ್ಲಿ ಫಾರ್ ಅಂದರೆ ಗಾಗಿ, ಇದು ಪ್ರಿಪೋಸಿಷನ್. ಇದರ ನಂತರ ದ ಬಸ್ ಇದೆ ಅಂದರೆ ಬಸ್ಸು ಅಂತ. ಇದು ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್. ಆಯ್ತಾ? ಪ್ರಿಪೋಸಿಷನ್ ನಂತರ ಇರುವಂಥದ್ದು. ಹೀ ಸ್ಯಾಟ್ ಬಿಸೈಡ್ ಹಿಸ್ ಫ್ರೆಂಡ್. ಇಲ್ಲಿ ಬಿಸೈಡ್ ಅನ್ನುವಂಥದ್ದು ಪ್ರಿಪೋಸಿಷನ್, ಪಕ್ಕದಲ್ಲಿ ಅಂತ. ಬಿಸೈಡ್ ಪಕ್ಕ ಅಥವಾ ಬಿಸೈಡ್ ನಂತರ ಏನಿದೆ, ಹಿಸ್ ಫ್ರೆಂಡ್ ಇದೆ. ಹಿಸ್ ಫ್ರೆಂಡ್ ಅಂದರೆ ತನ್ನ ಸ್ನೇಹಿತ. ಇದು ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್. ಸರಿನಾ? ಸೊ ಹೀಗೆ ನಾವು ಆಬ್ಜೆಕ್ಟ್ ಆಫ್ ಎ ಪ್ರಿಪೋಸಿಷನ್ ಅನ್ನು ಹುಡುಕುತ್ತೇವೆ. ಈಗ ಈ ವಾಕ್ಯ ನೋಡಿ. ಶಿ ಗೇವ್ ಹರ್ ಬ್ರದರ್ ಅ ಬುಕ್. ಅಂದರೆ ಅವಳು ತನ್ನ ಸಹೋದರನಿಗೆ ಒಂದು ಪುಸ್ತಕ ಕೊಟ್ಟಳು ಅಂತ. ಶಿ ಅಂದರೆ ಅವಳು, ವಾಕ್ಯದ ಸಬ್ಜೆಕ್ಟ್. ಕೊಡುವಂಥದ್ದು ಕ್ರಿಯೆ. ಅವಳು ಕೊಟ್ಟಳು ಏನನ್ನು? ಒಂದು ಪುಸ್ತಕ, ಅ ಬುಕ್. ಯಾರಿಗೆ? ಹರ್ ಬ್ರದರ್, ತನ್ನ ಸಹೋದರನಿಗೆ. ಅ ಬುಕ್ ಅನ್ನುವಂಥದ್ದು ಡೈರೆಕ್ಟ್ ಆಬ್ಜೆಕ್ಟ್, ಹರ್ ಬ್ರದರ್ ಅನ್ನುವಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್. ಸರಿ ಅಲ್ವಾ? ಈಗ ಈ ವಾಕ್ಯವನ್ನು ನಾವು ಈ ರೀತಿ ಕೂಡ ಹೇಳಬಹುದು. ಶಿ ಗೇವ್ ಅ ಬುಕ್ ಟು ಹರ್ ಬ್ರದರ್ ಅಂತ. ಅವಳು ತನ್ನ ಸಹೋದರನಿಗೆ ಒಂದು ಪುಸ್ತಕ ಕೊಟ್ಟಳು ಅಂತ. ಸರಿನಾ? ಈಗ ಇಲ್ಲಿ ಏನಾಯಿತು ಅಂದರೆ ಹರ್ ಬ್ರದರ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ಅ ಪ್ರೆಪೋಸಿಷನ್ ಆಯಿತು. ಇಲ್ಲಿ ಏನಾಗಿತ್ತು? ಹರ್ ಬ್ರದರ್. ಹರ್ ಬ್ರದರ್ ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿತ್ತು. ಇಲ್ಲಿ ಹರ್ ಬ್ರದರ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್ ಆಯಿತು. ಪ್ರಿಪೋಸಿಷನ್ ಯಾವುದು? ಟು. ಸರಿನಾ? ಸೊ ಈ ರೀತಿ ನಾವು ಕೆಲವೊಂದು ವಾಕ್ಯಗಳನ್ನು ಬದಲಾಯಿಸಬಹುದು. ನೆಕ್ಸ್ಟ್, ಹಿ ರೋಟ್ ಹಿಸ್ ಸಿಸ್ಟರ್ ಅ ಲೆಟರ್. ಅವನು ತನ್ನ ತಂಗಿಗೆ ಒಂದು ಪತ್ರ ಬರೆದನು. ಹಿ ಅಂದರೆ ಅವನು, ವಾಕ್ಯದ ಸಬ್ಜೆಕ್ಟ್. ಬರೆಯುವಂಥದ್ದು ಕ್ರಿಯೆ. ಅವನು ಬರೆದನು ಏನನ್ನು? ಒಂದು ಪತ್ರವನ್ನು. ಒಂದು ಪತ್ರ ಅನ್ನುವಂಥದ್ದು ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ? ತನ್ನ ತಂಗಿಗೆ. ಹಿಸ್ ಸಿಸ್ಟರ್. ಹಿಸ್ ಸಿಸ್ಟರ್ ಅನ್ನುವಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್. ಸರಿನಾ? ಈಗ ಈ ವಾಕ್ಯವನ್ನು ನಾವು ಈ ರೀತಿ ಕೂಡ ಹೇಳಬಹುದು. ಹಿ ರೋಟ್ ಅ ಲೆಟರ್ ಟು ಹಿಸ್ ಸಿಸ್ಟರ್ ಅಂತ. ಈಗ ಇಲ್ಲಿ ಹಿಸ್ ಸಿಸ್ಟರ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್ ಆಯಿತು. ಟು ಅನ್ನುವಂತಹ ಪ್ರಿಪೋಸಿಷನ್, ಟು ಅನ್ನುವಂತಹ ಪ್ರಿಪೋಸಿಷನ್ನ ಆಬ್ಜೆಕ್ಟ್ ಆಯಿತು ಹಿಸ್ ಸಿಸ್ಟರ್ ಅಂತ. ಹೀಗೆ ಕೂಡ ಹೇಳಬಹುದು, ಹೀಗೆ ಕೂಡ ಹೇಳಬಹುದು. ಅರ್ಥ ಆಯ್ತಾ? ಈಗ ಒಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಮೈ ಮದರ್ ಪ್ರಿಪೇರ್ಡ್ ಫುಡ್ ಫಾರ್ ರವಿ. ನನ್ನ ತಾಯಿ ರವಿಗೆ ಆಹಾರವನ್ನು ಸಿದ್ಧಪಡಿಸಿದರು. ಮೈ ಮದರ್ ಅಂದರೆ ನನ್ನ ತಾಯಿ, ಈ ವಾಕ್ಯದ ಸಬ್ಜೆಕ್ಟ್. ಸಿದ್ಧಪಡಿಸಿದರು ಕ್ರಿಯಾಪದ. ಏನನ್ನು? ಆಹಾರವನ್ನು. ಫುಡ್ ಇದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ರವಿಗೆ, ಫಾರ್ ರವಿ. ಇಲ್ಲಿ ರವಿ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಯಾವುದು? ಫಾರ್. ಆಯ್ತಾ? ನೆಕ್ಸ್ಟ್, ದ ಟೀಚರ್ ಗೇವ್ ಸಮ್ ಹೋಮ್ವರ್ಕ್ ಟು ದ ಸ್ಟೂಡೆಂಟ್ಸ್. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೆಲವು ಮನೆ ಕೆಲಸಗಳನ್ನು ನೀಡಿದರು. ಮನೆ ಕೆಲಸ ಅಂದರೆ ಹೋಮ್ವರ್ಕ್. ದ ಟೀಚರ್ ಅಂದರೆ ಶಿಕ್ಷಕರು, ವಾಕ್ಯದ ಸಬ್ಜೆಕ್ಟ್. ಶಿಕ್ಷಕರು ನೀಡಿದರು ಏನನ್ನು? ಕೆಲವು ಮನೆ ಕೆಲಸಗಳನ್ನು. ಸಮ್ ಹೋಮ್ವರ್ಕ್.
ಇದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ ಕೊಟ್ಟಿದ್ದು? ದ ಸ್ಟೂಡೆಂಟ್ಸ್. ಇಲ್ಲಿ ದ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಯಾವುದು? ಟು. ಸರಿನಾ? ನೆಕ್ಸ್ಟ್, ದೇ ಬಾಟ್ ದೇರ್ ಎಲ್ಡೆಸ್ಟ್ ಡಾಟರ್ ಅ ಗೋಲ್ಡನ್ ರಿಂಗ್. ಅವರು ತಮ್ಮ ಹಿರಿಯ ಮಗಳಿಗೆ ಚಿನ್ನದ ಉಂಗುರವನ್ನು ಖರೀದಿಸಿದರು. ಇಲ್ಲಿ ದೇ ಅಂದರೆ ಅವರು, ವಾಕ್ಯದ ಸಬ್ಜೆಕ್ಟ್. ಅವರು ಖರೀದಿಸಿದರು ಏನನ್ನು? ಅ ಗೋಲ್ಡನ್ ರಿಂಗ್, ಒಂದು ಚಿನ್ನದ ಉಂಗುರವನ್ನು. ಅ ಗೋಲ್ಡನ್ ರಿಂಗ್ ಅನ್ನುವಂಥದ್ದು ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ? ದೇರ್ ಎಲ್ಡೆಸ್ಟ್ ಡಾಟರ್, ತಮ್ಮ ಹಿರಿಯ ಮಗಳಿಗೆ. ದೇರ್ ಎಲ್ಡೆಸ್ಟ್ ಡಾಟರ್ ಅನ್ನುವಂಥದ್ದು ವಾಕ್ಯದ ಇಂಡೈರೆಕ್ಟ್ ಆಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ಶಿ ಗೇವ್ ಹಿಮ್ ಅ ಬುಕ್. ಅವಳು ಅವನಿಗೆ ಒಂದು ಪುಸ್ತಕವನ್ನು ಕೊಟ್ಟಳು. ಅವಳು, ಶಿ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್. ಅವಳು ಕೊಟ್ಟಳು ಏನನ್ನು? ಪುಸ್ತಕವನ್ನು. ಅ ಬುಕ್. ಅ ಬುಕ್ ಅನ್ನುವಂಥದ್ದು ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ? ಹಿಮ್, ಅವನಿಗೆ. ಹಿಮ್ ಅನ್ನುವಂಥದ್ದು ವಾಕ್ಯದ ಇಂಡೈರೆಕ್ಟ್ ಆಬ್ಜೆಕ್ಟ್. ಸರಿನಾ? ಈಗ ಇವೆಲ್ಲವೂ ಸಬ್ಜೆಕ್ಟ್ ಪ್ರೋನೌನ್ಸ್, ಇವೆಲ್ಲವೂ ಆಬ್ಜೆಕ್ಟ್ ಪ್ರೋನೌನ್ಸ್. ಆಯ್ತಾ? ಸಬ್ಜೆಕ್ಟ್ನ ಜಾಗದಲ್ಲಿ ಇವುಗಳನ್ನು ಬಳಸುತ್ತೇವೆ, ಆಬ್ಜೆಕ್ಟ್ನ ಜಾಗದಲ್ಲಿ ಇವುಗಳನ್ನು ಬಳಸುತ್ತೇವೆ. ಐ, ಮೀ, ಯು, ಯು ಇಲ್ಲಿ ಬದಲಾವಣೆ ಇಲ್ಲ. ಹಿ, ಹಿಮ್, ಶಿ, ಹರ್, ಇಟ್, ಇಟ್ ಇಲ್ಲಿ ಬದಲಾವಣೆ ಇಲ್ಲ. ವಿ, ಅಸ್, ದೇ, ದೆಮ್. ಆಯ್ತಾ? ಉದಾಹರಣೆಗೆ, ಐ ಹೇಟ್ ಹಿಮ್, ನಾನು ಅವನನ್ನು ದ್ವೇಷಿಸುತ್ತೇನೆ. ವಾಕ್ಯದ ಸಬ್ಜೆಕ್ಟ್ ಯಾವುದು? ನಾನು. ನಾನು ಅಂತ ಹೇಳಲಿಕ್ಕೆ ಐ ಬಳಸುತ್ತೇವೆ. ಐ, ಯಾಕಂದ್ರೆ ಇದು ಸಬ್ಜೆಕ್ಟ್ ಪ್ರೋನೌನ್. ಐ ಸಬ್ಜೆಕ್ಟ್ನ ಜಾಗದಲ್ಲಿ ನಾನು ಬಂದಾಗ ಅದಕ್ಕೆ ಐ ಬಳಸುತ್ತೇವೆ. ಆಯ್ತಾ? ಕ್ರಿಯೆ ಯಾವುದು? ದ್ವೇಷಿಸುವಂಥದ್ದು. ನಾನು ದ್ವೇಷಿಸುತ್ತೇನೆ. ಏನನ್ನು ಅಥವಾ ಯಾರನ್ನು? ಏನನ್ನು ಅಲ್ಲ, ಯಾರನ್ನು. ಯಾರನ್ನು? ಅವನನ್ನು. ಅವನು ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್. ಅವನು ಅಂತ ಹೇಳಲಿಕ್ಕೆ ಇರುವಂತಹ ಪದ ಹಿ. ಆದರೆ ಈ ವಾಕ್ಯದಲ್ಲಿ ಆಬ್ಜೆಕ್ಟ್ನ ಜಾಗದಲ್ಲಿ ಅವನು ಬಂದಿದೆ, ಅವನನ್ನು ಬಂದಿದೆ. ಹಾಗಾಗಿ ಹಿ ಬಳಸಬಾರದು, ಹಿಮ್ ಬಳಸಬೇಕು. ಅದಕ್ಕಾಗಿ ಹಿಮ್ ಬಳಸಿದ್ದೇವೆ. ಸರಿನಾ? ಒಂದು ವಾಕ್ಯದಲ್ಲಿ ಆಬ್ಜೆಕ್ಟ್ನ ಜಾಗದಲ್ಲಿ ಇವುಗಳನ್ನು ಬಳಸುವುದಿಲ್ಲ, ಸಬ್ಜೆಕ್ಟ್ನ ಜಾಗದಲ್ಲಿ ಮಾತ್ರ ಬಳಸುತ್ತೇವೆ. ಆಬ್ಜೆಕ್ಟ್ನ ಜಾಗದಲ್ಲಿ ಇವುಗಳನ್ನು ಬಳಸುತ್ತೇವೆ. ಆಯ್ತಾ? ಇನ್ನೊಂದು ಉದಾಹರಣೆ, ದಿಸ್ ಕಾರ್ ಹಿಟ್ ದೆಮ್. ಈ ಕಾರು ಅವರಿಗೆ ಅಪ್ಪಳಿಸಿತು. ದಿಸ್ ಕಾರ್ ಅಂದರೆ ಈ ಕಾರು, ಇದು ಈ ವಾಕ್ಯದ ಸಬ್ಜೆಕ್ಟ್. ಈ ಕಾರು ಅಪ್ಪಳಿಸಿತು ಏನನ್ನು ಅಥವಾ ಯಾರನ್ನು? ಅವರಿಗೆ. ಅವರು ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್. ಅವರು ಅಂತ ಹೇಳಲಿಕ್ಕೆ ಇರುವಂತಹ ಪದ ದೇ. ಆದರೆ ಆಬ್ಜೆಕ್ಟ್ನ ಜಾಗದಲ್ಲಿ ಬಂದ ಕಾರಣ ದೇ ಬಳಸಬಾರದು, ದೆಮ್ ಬಳಸಬೇಕು. ದೆಮ್ ಬಳಸಿದ್ದೇವೆ. ದೆಮ್ ಅಂದರೆ ಅವರಿಗೆ ಅಂತ ಅರ್ಥ. ಆಯ್ತಾ? ನೆಕ್ಸ್ಟ್, ಹೀ ಲೈಕ್ಸ್ ಯು. ಅವನು ನಿನ್ನನ್ನು ಇಷ್ಟಪಡುತ್ತಾನೆ. ಹಿ ಅಂದರೆ ಅವನು, ವಾಕ್ಯದ ಸಬ್ಜೆಕ್ಟ್. ಸಬ್ಜೆಕ್ಟ್ನ ಜಾಗದಲ್ಲಿ ಅವನು ಬಂದಿದೆ, ಅದಕ್ಕೆ ಸಬ್ಜೆಕ್ಟ್ನ ಪ್ರೋನೌನನ್ನೇ ಬಳಸಿದ್ದೇವೆ. ಅವನು ಇಷ್ಟಪಡುತ್ತಾನೆ ಏನನ್ನು ಅಥವಾ ಯಾರನ್ನು? ನಿನ್ನನ್ನು, ನೀನು. ನೀನು ಅಂತ ಹೇಳಲಿಕ್ಕೆ ಇರುವಂತಹ ಪದ ಯು. ಆದರೆ ಆಬ್ಜೆಕ್ಟ್ನ ಜಾಗದಲ್ಲಿ ಬಂದ ಕಾರಣ ನಾವು ಇಲ್ಲಿ ಯು ಬಳಸಿದ್ದೇವೆ. ಇಲ್ಲಿ ಏನಾಗಿದೆ ಅಂದರೆ ಯು ಯು ಏನು ಬದಲಾವಣೆ ಇಲ್ಲ,
ಸಬ್ಜೆಕ್ಟ್ನ ಜಾಗದಲ್ಲಿ ಆಬ್ಜೆಕ್ಟ್ನ ಜಾಗದಲ್ಲಿ ಎರಡೂ ಕಡೆ ಯು ಬಳಸ್ತೇವೆ, ಹಾಗಾಗಿ ಯು ಬಳಸಿದ್ದೇವೆ. ಇದು ನಿಜವಾಗಿಯೂ ಈ ಯು, ಆಯಿತಾ, ಈ ಯು ಅಲ್ಲ. ಆದರೆ ಇಲ್ಲಿ ಏನು ವ್ಯತ್ಯಾಸ ಇಲ್ಲ, ಹಾಗಾಗಿ ಎರಡು ಒಂದೇ. ಸರಿನಾ? ನೆಕ್ಸ್ಟ್, ಶೀ ಸ್ಲ್ಯಾಪ್ಡ್ ಮೀ ಅಂದರೆ ಅವಳು ನನಗೆ ಕಪಾಳ ಮೋಕ್ಷ ಮಾಡಿದಳು, ಅಂದರೆ ಅವಳು ನನ್ನ ಕೆನ್ನೆಗೆ ಹೊಡೆದಳು ಅಂತ. ಶೀ ಅಂದರೆ ಅವಳು, ವಾಕ್ಯದ ಸಬ್ಜೆಕ್ಟ್ ಪ್ರೋನೌನನ್ನೇ ಬಳಸಿದ್ದೇವೆ. ಅವಳು ಹೊಡೆದಳು ಕೆನ್ನೆಗೆ. ಯಾರಿಗೆ? ನನಗೆ. ನಾನು, ನನಗೆ ಅಂತ ಹೇಳಲಿಕ್ಕೆ ಐ ಬಳಸಲಿಕ್ಕಿಲ್ಲ, ಮೀ ಬಳಸಬೇಕು. ಯಾಕಂದರೆ ಆಬ್ಜೆಕ್ಟ್ನ ಜಾಗದಲ್ಲಿ ಬಂದಿದೆ ಅದಕ್ಕೆ. ಹಾಗಾಗಿ ಮೀ ಅನ್ನುವಂಥದ್ದನ್ನು ಈ ವಾಕ್ಯದಲ್ಲಿ ಬಳಸುತ್ತೇವೆ. ಸರಿನಾ? ಸೊ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸಬ್ಜೆಕ್ಟ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು, ಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಏನು, ಹಾಗೂ ಆಬ್ಜೆಕ್ಟ್ನ ಜಾಗದಲ್ಲಿ ಯಾವ ಪ್ರೋನೌನ್ಗಳನ್ನು ನಾವು ಬಳಸುತ್ತೇವೆ ಅಂತ. ಸರಿನಾ? ಸರಿ, ನಿಮಗೆ ನಾನು ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳಲ್ಲಿ ಸಬ್ಜೆಕ್ಟ್ ಯಾವುದು, ಡೈರೆಕ್ಟ್ ಆಬ್ಜೆಕ್ಟ್ ಯಾವುದು, ಇಂಡೈರೆಕ್ಟ್ ಆಬ್ಜೆಕ್ಟ್ ಯಾವುದು, ಹಾಗೂ ಆಬ್ಜೆಕ್ಟ್ ಆಫ್ ಎ ಪ್ರಪೋಸಿಷನ್ ಯಾವುದು ಅಂತ ಗುರುತಿಸಿ ಕಮೆಂಟ್ ಮಾಡಿ. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.